ಸ್ವರ ಮಾಧ್ಯಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ. ತುಂಬಾ ಜನ ಕೇಳ್ತಾ ಇದ್ರಿ, ನೀವು ಮದ್ವೆಗೆ ಅಟ್ಲೀಸ್ಟ್ ಕೆಲವು ಫೋಟೋಸ್ ನ ಹಾಕ್ಬಿಟ್ಟು ಯಾವ್ಯಾವ ಸೀರೆಗಳನ್ನ ಯಾವ್ಯಾವ ತರ ಡ್ರೇಪ್ ಮಾಡ್ಕೊಂಡಿದ್ರಿ ಅನ್ನೋದನ್ನ ತೋರಿಸಿ ಅಂತ. ಯಾಕೆಂದ್ರೆ ನನಗೆ ವಿಡಿಯೋಸ್ ಬರೋದು ಇನ್ನು ಮೋಸ್ಟ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಅನ್ಸುತ್ತೆ, ಯಾಕಂದ್ರೆ ಬ್ಯುಸಿ ಇರೋದ್ರಿಂದ. ಸೊ ಹಾಗಾಗಿ ಕೆಲವು ಫೋಟೋಸ್ಗಳು ಇತ್ತು, ನಾನು ಯಾವ ತರ ರೆಡಿ ಆಗಿದ್ದೆ, ಯಾವ ತರ ಮೇಕಪ್ ಮಾಡಿಸ್ಕೊಂಡಿದ್ದೆ ಅಂಡ್ ಯಾವ್ಯಾವ ಸೀರೆ ಯಾವ್ಯಾವ ಹೊತ್ತಿಗೆ ಉಟ್ಕೊಂಡಿದ್ದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ನಿಮ್ಗಳಿಗೆ ನನ್ನ ಯಾವ ಲುಕ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಆಕ್ಚುಲಿ ನನಗೆ ತುಂಬಾ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೋಬೇಕಿತ್ತು ಅನ್ನೋದು ತುಂಬಾನೇ ಇಷ್ಟ ಆಯ್ತು. ಬಟ್ ನಿಮ್ಗೆ ಹೇಳ್ದಂಗೆ ತುಂಬಾ ಬಿಸಿ ಇದ್ದಿದ್ರೆ ನನಗೆ ನನ್ನ ಆಕ್ಸೆಸರೀಸ್ ನ ಕ್ಯಾರಿ ಮಾಡಿ ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಯ್ತು. ಬಟ್ ಎನಿವೇಸ್ ಇವತ್ತಿನ ವಿಡಿಯೋನಲ್ಲಿ ಅಟ್ಲೀಸ್ಟ್ ನಿಮ್ಗೆ ತುಂಬಾ ಲೇಟ್ ಆಗಕ್ಕಿಂತ ಮುಂಚೆ ಯಾವ್ಯಾವ ಸೀರೆಗಳು ಯಾವ್ಯಾವ ತರ ಉಟ್ಟಿದ್ದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಅಂಡ್ ನಿಮ್ಗೆ ಆಲ್ಮೋಸ್ಟ್ ನಾನು ಪರ್ಚೇಸ್ ಮಾಡಿದಂತ ಎಲ್ಲಾ ಸೀರೆಗಳು ತೋರ್ಸೇ ಇದ್ದೆ. ಲೈಕ್ ನೀವು ಸುಮ್ಮನೆ ಸೀರೆ ನೋಡೋಕ್ಕೂ ನಾನು ಡ್ರೇಪ್ ಮಾಡ್ಕೊಂಡಾಗ ನೋಡೋಕ್ಕೂ ತುಂಬಾನೇ ಡಿಫ್ರೆನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೇಗ ಬೇಗ ಯಾವ್ಯಾವ ಸೀರೆಗಳು ಅಂತ ತೋರಿಸ್ತಾ ಹೋಗ್ತೀನಿ. ಅಂಡ್ ಅದ್ರ ಜೊತೆ ಎಕ್ಸಾಕ್ಟ್ ನಿಮ್ಗೆ ಐಡಿಯಾ ಬರೋಕ್ಕೆ ಕೆಲವು ಫೋಟೋಸ್ನು ಹಾಕಿರ್ತೀನಿ, ಯಾವ ತರ ಡ್ರೇಪ್ ಆಗಿತ್ತು ಅಂಡ್ ಹೇಗೆ ಕಾಣ್ತಾ ಇದೆ ಅಂತ. ಆಕ್ಚುಲಿ ತಮ್ಮಂದೇ ಮದ್ವೆ ಇದ್ದಿದ್ರಿಂದ ಎಲ್ಲಾ ಸಲಕ್ಕೂ ಗ್ರ್ಯಾಂಡ್ ಆಗಿರುವಂತ ಕಂಚಿ ಸೀರೆಗಳು ಹಾಗೆ ಆದಷ್ಟು ಹೊಸ ಸೀರೆಗಳನ್ನೇ ಉಟ್ಕೊಳ್ಳೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಿಮ್ಗಳಿಗೂ ತೋರಿಸಿದೆ ಯಾವ ತರ ಬ್ಲೌಸ್ ಡಿಸೈನ್ ಮಾಡಿಸಿದೀನಿ, ಯಾವ್ಯಾವ ಸೀರೆನ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದೀನಿ ಅಂತ. ನನ್ನ ಸೂಟ್ ಕೇಸಲ್ಲಿ ಆಲ್ಮೋಸ್ಟ್ ನಾನು ಇಟ್ಕೊಂಡಿದ್ದು 6 ಸೀರೆಗಳನ್ನ ಇಟ್ಕೊಂಡಿದ್ದೆ. ಯಾಕೆಂದ್ರೆ 6 ಅಂದ್ರೆ ಬೇರೆ ಬೇರೆ ಸಲಕ್ಕೆ ಬೇರೆ ಬೇರೆ ಸೀರೆಗಳು ಹಾಗೆ ಬೇರೆ ಬೇರೆ ತರ ಡ್ರೆಸ್ ಮಾಡಿಸ್ಕೊಳ್ಳೋಣ ಅಂತ. ಸೊ ಫಸ್ಟ್ ಮನೆಯಿಂದ ಚೌಲ್ಟ್ರಿಗೆ ಹೊರಡ್ಬೇಕಾದ್ರೆ ಅವಾಗ್ಲೂ ಡ್ರೆಸ್ಸಸ್ ಅಥವಾ ಲೆಹೆಂಗಾ ಈ ತರದೆಲ್ಲ ಬೇಡ ಅಂತ ಅನ್ನಿಸ್ತು. ಸೊ ರೇಷ್ಮೆ ಸೀರೆನೆ ಉಟ್ಕೊಳ್ಳೋಣ ಅಂತ ನನ್ನ ಪರ್ಪಲ್ ಕಲರ್ ರೇಷ್ಮೆ ಸೀರೆನ ಉಟ್ಕೊಂಡು ಹೋಗಿದೆ. ಅಂಡ್ ಇದನ್ಗೆ ತೋರಿಸಿದೆ ನನ್ನ ಕಸಿನ್ ಮದ್ವೆನಲ್ಲಿ ನನಗೆ ಗಿಫ್ಟ್ ಕೊಟ್ಟಂತ ಒಂದು ರೇಷ್ಮೆ ಸೀರೆ. ತುಂಬಾ ಡಿಫ್ರೆಂಟ್ ಆಗಿ ಬಾರ್ಡರ್ ಇದೆ, ಸ್ವಲ್ಪ ಸಿಂಪಲ್ ಆಗೂ ಇರುತ್ತೆ. ಆಕ್ಸೆಸರಿ ಸ್ವಲ್ಪ ಹೆವಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಸ್ಯಾರಿನ ವೇರ್ ಮಾಡಿದೆ. ಅಂಡ್ ಈ ಸ್ಯಾರಿ ಉಟ್ಕೊಂಡಾಗ್ಲೂ ಹೇಗೆ ಇತ್ತು ಅನ್ನೋದನ್ನ ಫೋಟೋ ಹಾಕಿರ್ತೀನಿ. ಅಂಡ್ ಕೆಲವು ಫೋಟೋಗಳು ನನ್ನ ಕಸಿನ್ಸ್ ಜೊತೆ ಇರೋದು ಇದೆ. ಸೊ ಅಂಡ್ ನನ್ನ ಸಿಂಗಲ್ ಫೋಟೋಗಳು ಇಲ್ವೇ ಇಲ್ಲ ಅನ್ಸುತ್ತೆ, ನಾನು ತೆಗೆಸ್ಕೊಳಕ್ ಹೋಗೇ ಇಲ್ಲ. ಸೊ ನನ್ನ ಕಸಿನ್ಸ್ ಗಳೆಲ್ಲ ಕಳ್ಸಿರೋ ಫೋಟೋನ ಎಲ್ಲಾನು ಸೇರಿಸ್ಬಿಟ್ಟು ಅದನ್ನ ಎಡಿಟ್ ಮಾಡಿ ನಿಮ್ಗೆ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಈ ಸ್ಯಾರಿ ಉಟ್ಕೊಂಡಾಗ ಹೇಗೆ ಕಾಣಿಸ್ತಿದ್ದೆ ಅನ್ನೋದನ್ನ ಒಂದು ಪಿಕ್ಚರ್ ಹಾಕಿರ್ತೀನಿ, ಒಂದ್ಸಲ ನೀವು ಚೆಕ್ ಮಾಡಿ. ಸೊ ಇದು ನನ್ನ ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿದ್ದು. ಅಂಡ್ ಬೈ ಚಾನ್ಸ್ ನಿಮಗೆ ಆಕ್ಸೆಸರೀಸ್ ಬಗ್ಗೆನೂ ಬೇಕು ಅಂತ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಯಾವ್ಯಾವ ತರ ಆಕ್ಸೆಸರೀಸ್ ಹಾಕೊಂಡಿದ್ದೆ ಅನ್ನೋದನ್ನ ಡೀಟೇಲ್ ಆಗಿ ಇನ್ಯಾವಾಗರ ಒಂದು ವಿಡಿಯೋನಲ್ಲಿ ತೋರಿಸ್ತೇನೆ. ಸೊ ಚೌಲ್ಟ್ರಿಗೆ ಹೋಗಿದ್ದಾದ್ಮೇಲೆ ನಮ್ಮ ಕಡೆ ವರ್ಕ್ ಪೂಜೆ ಅಂತ ಮಾಡ್ತಾರೆ. ವರ್ಕ್ ಪೂಜೆ ಅಂತ ಅಂದ್ರೆ ನಾವು ನನ್ಗೆ ಸಾಕಷ್ಟು ತೋರಿಸಿದೆ ಸಾಮಾನುಗಳೆಲ್ಲ ಯಾವ್ಯಾವ ತರದ್ ಮಾಡಿದ್ವಿ ಅಂತ. ಸೊ ಅದನ್ನೆಲ್ಲ ಕೊಟ್ಟು ತಂದು ಈ ತರದೆಲ್ಲ ಒಂದು ಶಾಸ್ತ್ರ ತರ ನಡೆಯುತ್ತೆ ನಮ್ ಕಡೆ. ಸೊ ವರ್ಕ್ ಪೂಜೆನಲ್ಲಿ ಗ್ರ್ಯಾಂಡ್ ಆಗಿರ್ಲಿ ಅಂತ ಈ ನನ್ನ ಗ್ರೀನ್ ಕಲರ್ ರೇಷ್ಮೆ ಸ್ಯಾರಿನ ಉಟ್ಟಿದೆ. ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಉಡ್ಸಿದ್ರು. ಹಾಗೇನೆ ನಾನು ಮೇಕಪ್ 3 ಸಲನೂ ಮಾಡಿಸ್ಕೊಂಡಿದ್ದೆ. ಅಂದ್ರೆ ವರ್ಕ್ ಪೂಜೆಗೆ, ಬೆಳಗ್ಗೆ ಧಾರೆಗೆ ಹಾಗೆ ಸಂಜೆ ರಿಸೆಪ್ಷನ್ಗೆ 3 ಸಲಕ್ಕೂ ಪಾರ್ಲರ್ ಅವ್ರಿಗೆ ಹೇಳಿದ್ದೆ. ಅಂಡ್ ರಾಶಿ ಪಾರ್ಲರ್ ಅಂತ ಅವ್ರುಗಳು ಬಂದು ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ನನ್ನ ಸ್ಕಿನ್ ಟೋನ್ ಯಾವ ತರ ಇದೆ ಅಂತ ನೋಡ್ಕೊಂಡು ಮೇಕಪ್ ಎಲ್ಲ ಮಾಡಿದ್ರು. ಹೋಪ್ ನಿಮ್ಗಳಿಗೆ ಗೊತ್ತಾಗುತ್ತೆ ಮೇಕಪ್ ಯಾವ ತರ ಮಾಡಿದ್ದಾರೆ ಅಂತ. ತುಮಕೂರವರು ಯಾರಾದ್ರೂ ಇದ್ರೆ ಅವರ ಪಾರ್ಲರ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವುಗಳನ್ನು ಚೆಕ್ ಮಾಡ್ಕೋಬಹುದು. ಸೊ ಸಂಜೆಗೆ ಈ ಕಲರ್ ಚೆನ್ನಾಗೇ ಕಾಣಿಸುತ್ತೆ ಅಂತ ಈ ಗ್ರೀನ್ ಜೊತೆ ನನ್ನ ಮೆಜೆಂಟಾ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿರುವಂತ ಸೀರೆನ ಉಟ್ಟಿದೆ. ಕ್ಲೀನ್ ಆಗಿ ಡಾವ್ ಹಾಕೊಂಡು ರೆಡಿ ಆಗಿದೆ. ಅಂಡ್ ಕೂದಲು ಅಷ್ಟರು ತುಂಬಾ ಸಿಂಪಲ್ ಆಗಿ ಫಿಶ್ ಟೇಲ್ ತರ ಜಡೆ ಹಾಕಿ ಕ್ಲೀನ್ ಆಗಿ ಮೇಕಪ್ ಮಾಡಿದ್ರು. ಅಂಡ್ ಇದ್ರದ್ದು ಫೋಟೋ ಹಾಕಿರ್ತೀನಿ, ಫೋಟೋನ ಒಂದ್ಸಲ ಚೆಕ್ ಮಾಡಿ ಯಾವ ತರ ಕಾಣಿಸ್ತಿದೆ ಅಂತ. ಸೊ ಇದು ನನ್ನ ನೆಕ್ಸ್ಟ್ ರೇಷ್ಮೆ ಸೀರೆ ನಾನು ಉಟ್ಕೊಂಡಿದ್ದು. ಸೊ ಆ ಸೀರೆ ಆದ್ಮೇಲೆ ನಿಮ್ಗೆ ಆಕ್ಚುಲಿ ಒಂದು ಫೋಟೋ ಹಾಕಿದೆ, ಮದ್ವೆ ಟೈಮಲ್ಲಿ ತಕ್ಷಣ ತೆಗೆಸ್ಕೊಂಡಂತ ಫೋಟೋ ಹಾಕಿದೆ. ಯೆಲ್ಲೋ ಕಲರ್ ಜೊತೆ ಪರ್ಪಲ್ ಕಾಂಬಿನೇಷನ್ ನಲ್ಲಿ ಇದ್ದಂತ ಒಂದು ಫೋಟೋ ಹಾಕಿದೆ. ಅಂಡ್ ತುಂಬಾ ಜನ ಅದಕ್ಕೆ ಕಾಮೆಂಟ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಈ ಸ್ಯಾರಿನ ನಾನು ಧಾರೆಗೆ ಉಟ್ಟಿದ್ದೆ. ಅಂಡ್ ಧಾರೆಗೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಗಂಟು ತರ ಹಾಕಿಸ್ಕೊಂಡು ಅಂಡ್ ಅವರು ಹೂಗಳನ್ನ ಆಕ್ಚುಲಿ ನಾನು ಮಂಗಳೂರು ಕಡೆಯಿಂದ ತರಿಸ್ಕೊಟ್ಟಿದ್ರು. ಅಂದ್ರೆ ನಾನ್ ತರಿಸಿದಲ್ಲ, ಹುಡುಗಿ ಮನೆ ಕಡೆಯವರೇ ತರಿಸಿದ್ರು. ತುಂಬಾ ಚೆನ್ನಾಗಿ ಅದನ್ನ ಲೈಕ್ ಕಟ್ಟಿದ್ರು.
ಅದು ಇಲ್ಲಿ ಕಡೆ ಸಿಗಲ್ವಂತೆ. ಬೈ ಚಾನ್ಸ್ ಅದ್ರದ್ದು ಫೋಟೋ ಸಿಕ್ಕಿದ್ರೆ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಮುಡ್ಕೊಳ್ಳೋಕೆ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇದಕ್ಕೆ ಗಂಟು ಹಾಕಿಸ್ಕೊಂಡಿದೆ. ಡಾಬ್ ಎಲ್ಲ ಹಾಕೊಂಡು ಕ್ಲೀನಾಗಿ ಬೈತಲೆ ಬಟ್ಟು ಎಲ್ಲ ಹಾಕೊಂಡು ಒಂದೇ ಒಂದು ಹೆವಿ ಜ್ಯುವೆಲ್ರಿನ ವೇರ್ ಮಾಡಿದ್ದೆ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ಸ್ಯಾರಿ ಗ್ರ್ಯಾಂಡ್ ಆಗಿತ್ತಲ್ಲ, ಸೊ ನಾನು ತುಂಬಾ ಹೆವಿ ಆಕ್ಸೆಸರೀಸ್ ಹಾಕಕ್ಕೆ ಹೋಗಿರಲ್ಲ. ಒಂದೇ ಒಂದು ಗ್ರ್ಯಾಂಡ್ ನೆಕ್ಲೆಸ್, ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕಿದ್ದೆ ಅಷ್ಟೇ. ಅಂಡ್ ಇದು ಸೀರೆನ ತುಂಬಾ ಜನ ಇಷ್ಟಪಟ್ಟಿದ್ರಿ. ಸೊ ಇದೇ ಸೀರೆನ ನಾನು ಧಾರೆ ಫಂಕ್ಷನ್ಗೆ ಉಟ್ಕೊಂಡಿದ್ದೆ. ಧಾರೆ ಫಂಕ್ಷನ್ ಮುಗಿದ್ಮೇಲೆ ಧಾರೆಗೂ ಮತ್ತೆ ಸಂಜೆ ರಿಸೆಪ್ಷನ್ಗೂ ಟೈಮ್ ಇತ್ತು. ಸೊ ಅವಾಗ ಮತ್ತೆ ನನಗೆ ಚೂಡಿದಾರ್ ಹಾಕೊಳ್ಳೋಕೆ ಇಷ್ಟ ಇರಲಿಲ್ಲ ಅಂತ ಈ ಪಿಂಕ್ ಕಲರ್ ಸ್ಯಾರಿನ ಉಟ್ಟಿದೆ. ಅಂಡ್ ಆಕ್ಚುಲಿ ಈ ಸೀರೆ ಉಟ್ಕೊಂಡಾಗ ನನ್ನ ಹತ್ರ ತಕ್ಷಣಕ್ಕೆ ಫೋಟೋ ಇಲ್ಲ, ನೆಕ್ಸ್ಟ್ ಯಾವಾಗಾರ ತೋರಿಸ್ತೇನೆ. ಬಟ್ ಈ ಸೀರೆ ಮಾತ್ರ ಉಡೋದು ತುಂಬಾನೇ ಈಸಿ ಅಂಡ್ ತುಂಬಾ ಲೈಟ್ ವೆಯ್ಟ್ ಆಗಿದೆ ಸೀರೆ. ಯಾವ್ದಾರ ಸಿಂಪಲ್ ಫಂಕ್ಷನ್ಸ್ಗೆ ನಾನು ನಿಮಗೆ ಸುಮಾರು ಸಲ ಹೇಳಿದ್ದೆ, ಆದ್ರೆ ಈ ಸೀರೆನ ನಾನು ಮಧ್ಯ ಉಟ್ಟಿದ್ದೆ. ಕಲರ್ ಕಾಂಬಿನೇಷನ್ ಸಹ ತುಂಬಾನೇ ಚೆನ್ನಾಗಿತ್ತು. ಸೊ ಇಷ್ಟಕ್ಕೆ ಅಂದ್ರೆ ಇವಿಷ್ಟಕ್ಕೂ ನಾರ್ಮಲ್ ಆಗಿ ಸೀರೆನ ಡ್ರೇಪ್ ಮಾಡಿಸ್ಕೊಂಡಿದೆ. ಅಂಡ್ ರಿಸೆಪ್ಷನ್ಗೆ ಯಾವ ತರ ಉಟ್ಕೊಳ್ಳಿ ಅಂತ ತುಂಬಾ ಜನ ಕೇಳಿದೆ. ತುಂಬಾ ಜನ ತುಂಬಾ ತರ ಸಜೆಷನ್ಸ್ಗಳನ್ನ ಕಳಿಸಿದ್ರು. ಬಟ್ ನಾನು ಟ್ರೈ ಮಾಡಿದ್ದು ತುಂಬಾ ಡಿಫ್ರೆಂಟ್ ಆಗಿ ಸ್ಯಾರಿನ ಡ್ರೇಪ್ ಮಾಡಿಸ್ಕೊಂಡಿದೆ. ಫಸ್ಟ್ ಫೋಟೋ ನೋಡಿ, ಆಮೇಲೆ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಆಕ್ಚುಲಿ ಈ ಸ್ಯಾರಿನ ನಾನು ನಿಮ್ಗೆ ತೋರಿಸಿರ್ಲಿಲ್ಲ. ಇದು ಪ್ಯೂರ್ KSIC ಸ್ಯಾರಿ, ಆರೆಂಜ್ ಚಕ್ಸ್ ನಲ್ಲಿ ಪರ್ಚೇಸ್ ಅಲ್ಲ, ಆಕ್ಚುಲಿ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಂತ ಒಂದು ಸೀರೆ. ನಿಮ್ಗಳಿಗೆ ವಿಡಿಯೋನಲ್ಲಿ ತೋರಿಸಿರ್ಲಿಲ್ಲ, ಯಾಕೆ ನಾನು ಮದ್ವೆನಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಡ್ರೆಸ್ ಮಾಡಿಸ್ಕೊಳ್ಳೋಣ ಅನ್ನೋ ಪ್ಲಾನ್ ನಲ್ಲಿ ಇದೆ. ಸೊ ಹಾಗಾಗಿ ಈ ಸೀರೆನ ಯಾರಿಗೂ ತೋರಿಸಿರ್ಲಿಲ್ಲ. ಆರೆಂಜ್ ಕಲರ್ ಚಕ್ಸ್ ಅಲ್ಲಿ ಇರೋಂತ ಒಂದು ಪ್ಯೂರ್ KSIC ಸ್ಯಾರಿ ಇದು. ಇದನ್ನ ನಾನು ಯಾವ ತರ ಡ್ರೇಪ್ ಮಾಡಿಸ್ಕೊಂಡಿದ್ದೆ ಅಂದ್ರೆ, ಒಂದು ಗ್ರೀನ್ ಕಲರ್ ಸ್ಕರ್ಟ್ ನ ಸ್ಟಿಚ್ ಮಾಡಿಸಿದೆ. ನಾರ್ಮಲ್ ಸಿಲ್ಕ್ ಕಾಟನ್ ಬಟ್ಟೆನಲ್ಲಿ ಸ್ಕರ್ಟ್ ನ ಸ್ಟಿಚ್ ಮಾಡಿಸಿ, ಬ್ಲೌಸ್ ಹಾಗೆ ಸ್ಕರ್ಟ್ ನ ಮ್ಯಾಚ್ ಮಾಡಿದ್ದೆ ಗ್ರೀನ್ ಕಲರ್ ನಲ್ಲಿ. ಅಂಡ್ ಇದನ್ನ ಅವರು ಲೆಹೆಂಗಾ ಸ್ಟೈಲ್ ಅಲ್ಲಿ ನನಗೆ ಉಡಿಸಿದ್ರು. ತುಂಬಾ ಚೆನ್ನಾಗಿ ಡ್ರೇಪ್ ಬಂದಿತ್ತು. ಬಟ್ ನನ್ನ ಸದ್ಯಕ್ಕೆ ಇರೋದು ಫೋಟೋ ಮಾತ್ರನೇ, ಸೊ ಹಾಗಾಗಿ ನಿಮ್ಗಳಿಗೆ ಫೋಟೋನ ತೋರಿಸಿದ್ದೀನಿ. ಸೊ ಫೋಟೋ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು. ಅಂಡ್ ತುಂಬಾ ಜನಕ್ಕೆ ಯಾವ ತರ ಡ್ರೇಪ್ ಮಾಡಿಸ್ಕೊಂಡಿದ್ದೀನಿ ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ತುಂಬಾ ಚೆನ್ನಾಗಿ ನನಗೆ ಡ್ರೇಪ್ ಮಾಡಿಕೊಟ್ಟಿದ್ರು ರಾಶಿ ಬ್ಯೂಟಿ ಪಾರ್ಲರ್ ಅವರು. ಸೊ ಇದು KSIC ಸ್ಯಾರಿ. ಅಂಡ್ ಇದರ ಡೀಟೇಲ್ಸ್ ನಾನು ನಿಮ್ಗೆ ಯಾವ್ದಾರ ಒಂದು ವಿಡಿಯೋಲಿ ತೋರಿಸ್ತೀನಿ. ಎಷ್ಟು ಕೊಟ್ಟೆ, ಎಲ್ಲಿ ತಗೊಂಡ್ ಬಂದಿದ್ದು, ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ ನೋಡಿರಲಿಲ್ಲ ನೀವು, ಈ ತರ ಸೀರೆನ ನಾನು ಲೆಹೆಂಗಾ ಸ್ಟೈಲ್ ಅಲ್ಲಿ ರಿಸೆಪ್ಷನ್ಗೆ ಡ್ರೇಪ್ ಮಾಡಿಸ್ಕೊಂಡಿದ್ದೆ. ಅಂಡ್ ಕೂದಲನ್ನ ತುಂಬಾ ಸಿಂಪಲ್ ಆಗಿ ಲೈಕ್ ಎರಡೆರಡು ಕ್ಲಿಪ್ ಹಾಕ್ಬಿಟ್ಟು ಸ್ಟ್ರೇಟ್ ಮಾಡಿ ಕೂದಲನ್ನ ಬಿಟ್ಟಿದ್ರು ಅಷ್ಟೇ. ಯಾವುದಕ್ಕೂ ಹೆವಿ ಆಗೆಲ್ಲ ಏನು ಮಾಡಿಸ್ಕೊಂಡಿರಲಿಲ್ಲ. ಸೊ ಯಾಕೆಂದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಡಿಫ್ರೆಂಟ್ ಆಗಿ ನಾನು ಕಾಣ್ತಾ ಇದ್ದೆ ಅಂತ. ಸೊ ಈ ಎಲ್ಲ ಲುಕ್ ಅಲ್ಲೂ ನನ್ಗೇನೋ ಒಂಥರ ತುಂಬಾ ಹೆವಿ ಮೇಕಪ್ ಅಂತೆಲ್ಲ ಏನು ಅನ್ನಿಸ್ಲಿಲ್ಲ. ತುಂಬಾ ಚೆನ್ನಾಗಿ ಮೇಕಪ್ ಮಾಡಿ ಕೊಟ್ಟಿದ್ರು. ಅಂಡ್ ಇದಕ್ಕೆ ಸ್ಟಿಚ್ ಮಾಡಿಸಿದಂತ ಬ್ಲೌಸ್ಗಳು ಅಷ್ಟೇ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಇತ್ತು. ಅಂಡ್ ಆ ಅಕೇಶನ್ಗೆ ತಕ್ಕಂಗೆ ಬ್ಲೌಸ್ ಡಿಸೈನ್ಗಳು ಇತ್ತು. ಸೊ ಎಲ್ಲ ನನ್ಗನ್ಸಿದ ಪ್ರಕಾರ ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿತ್ತು. ಮದ್ವೆಗೆ ನಾನು ಯಾವ್ಯಾವ ಸೀರೆಗಳನ್ನ ಹೇಗೆ ಉಟ್ಕೋಬೇಕು ಅಂತ ಅನ್ಕೊಂಡಿದ್ನೋ ಅಷ್ಟನ್ನು ಅದೇ ತರ ವೇರ್ ಮಾಡಿದ್ದೆ. ತುಂಬಾ ಜನ ಕೇಳ್ತಾ ಇದ್ರಿ ಅಟ್ಲೀಸ್ಟ್ ಒಂದು ಫೋಟೋ ಹಾಕಿ ಎಲ್ಲಾರು ಇರೋ ತರದ್ದು ಅಂತ. ಸೊ ನನ್ನ ತಮ್ಮ, ಅವನ ವೈಫ್ ಅಂದ್ರೆ ನನ್ನ ಸಿಸ್ಟರ್ ಇನ್ಲೋ ಎಲ್ಲಾರು ಇರೋಂತ ಒಂದು ಫೋಟೋನು, ನನ್ನ ಕಸಿನ್ಸ್ ಕ್ಲಿಕ್ ಮಾಡಿದ ಫೋಟೋನು ಹಾಕಿದ್ದೀನಿ. ಅವರು ಫೋಟೋಗ್ರಾಫರ್ ಕೊಟ್ಮೇಲೆ ನಿಮ್ಗಳ್ಗೂ ಇನ್ನೊಂದೆರಡು ಕ್ಲೀನ್ ಆಗಿರೋಂಥ ಫೋಟೋಗಳನ್ನ ಖಂಡಿತ ನಿಮ್ಗಳ್ಗೂ ಹಾಕಿ ತೋರಿಸ್ತೀನಿ. ಸೊ ಇಷ್ಟು ನನ್ನ ಸೀರೆಗಳ ಡ್ರೆಸ್ಸಿಂಗ್ ಆಗಿತ್ತು ಮದ್ವೆಗೆ. ಇಷ್ಟಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೆ. ಅಂಡ್ ನಿಮ್ಗಳಿಗೂ ಗೊತ್ತು, ಎಷ್ಟೋ ನಿಮ್ನೆಲ್ಲ ಸಜೆಷನ್ಸ್ ಕೇಳಿ ಎಲ್ಲ ನೋಡ್ಕೊಂಡು ಕರೆಕ್ಟಾಗಿ ರೆಡಿ ಆಗಿದೆ ಅಂತ. ನಿಮ್ಗಳಿಗೆ ನನ್ನ ಯಾವ ಲುಕ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಾಮೆಂಟ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.